ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಾಯ್ತು? ಏನಾಯ್ತು ಬೇಗ ನೋಡಿ. ಅಯ್ಯೋ ಮೇಡಮ್, ಗಾಡಿ ಪಂಚರ್ ಆಗಿದೆ. ಎಷ್ಟೊತ್ತಾಗುತ್ತೆ ಗಾಡಿ ರೆಡಿ ಆಗೋಕೆ? ಮೇಡಮ್ 15 ನಿಮಿಷ. ನಾನು ಸ್ಟೆಪ್ನಿ ಚೇಂಜ್ ಮಾಡ್ಬಿಡ್ತೀನಿ. 15 ನಿಮಿಷನಾ? ನಾನು ಅರ್ಜೆಂಟ್ ಮೀಟಿಂಗ್ ಹೋಗ್ಬೇಕು. ನೀನ್ ಚೇಂಜ್ ಮಾಡ್ಕೊಂಬಾ. ನನಗೆ ಕ್ಯಾಬ್ ಬುಕ್ ಮಾಡ್ಬಿಡು. ಮೇಡಮ್ 10 ನಿಮಿಷ, ಬೇಗ ಚೇಂಜ್ ಮಾಡ್ಬಿಡ್ತೀನಿ. ನನಗೆ 10 ನಿಮಿಷ ಎಲ್ಲ ಕಾಯೋಕ್ಕಾಗಲ್ಲ. ಕ್ಯಾಬ್ ಬುಕ್ ಮಾಡ್ಬಿಡು. ಸರಿ. ಅರೆ, ವಸುಂಧರಾ ಮೇಡಮು ನಮ್ಮನೆ ಮುಂದೆ. ಮೇಡಮ್, ನೀವೇನಿಲ್ಲಿ? ಓ ರಾಕೇಶ್, ನೀವೇನಿಲ್ಲಿ? ಇಲ್ಲ ಮೇಡಮ್, ಹತ್ರದಲ್ಲೇ ನಮ್ಮ ಮನೆ ಇದೆ. ಹಾ ಮೇಡಮ್, ಅದು ಕಾರ್ ಬರೋದು ಇನ್ನೂ 15 ನಿಮಿಷ ಆಗುತ್ತಂತೆ. ಮೇಡಮ್ ಪ್ಲೀಸ್, ಇಷ್ಟು ದೂರ ಬಂದಿದ್ದೀರಾ, ಇಲ್ಲೇ ಹತ್ರದಲ್ಲೇ ನಮ್ಮ ಮನೆ ಇದೆ. ಗಾಡಿ ರೆಡಿ ಆಗೋವರೆಗೂ ನೀವು ಅಲ್ಲೇ ಬಂದು ರೆಸ್ಟ್ ಮಾಡ್ಬೋದು. ನೋ ಥ್ಯಾಂಕ್ಸ್. ಸುಮ್ಮನೆ ನಿಮಗೆ ತೊಂದರೆ ಯಾಕೆ? ಅಯ್ಯೋ ಮೇಡಮ್, ನೀವು ಬಂದ್ರೆ ತೊಂದರೆ ಏನಿಲ್ಲ. ಭಾಗ್ಯಲಕ್ಷ್ಮಿನೇ ಮನೆಗೆ ಬಂದಾಗುತ್ತೆ. ಪ್ಲೀಸ್ ಬನ್ನಿ ಮೇಡಮ್. ತೊಂದರೆ ಅಂತ ಹೇಳಿದ್ದು ನಿಮ್ಗಲ್ಲ, ನನಗೆ. ಇವತ್ತು 5 ಮಿನಿಟ್ಸ್ ಲೇಟ್ ಆದ್ರೂ ಶೆಡ್ಯೂಲ್ ಎಲ್ಲ ಶಿಫ್ಟ್ ಆಗ್ಬಿಡುತ್ತೆ. ಮೇಡಮ್, ಡಿಸಿಪ್ಲಿನ್ಗೆ ಇನ್ನೊಂದು ಹೆಸರೇ ನೀವು. ನೀವು ನಮ್ಮ ಮನೆಗೆ ಬಂದಿದ್ರೆ ನಂಗೆ ತುಂಬಾ ಖುಷಿ ಆಗ್ತಾ ಇತ್ತು. ಮನೆ ಚಿಕ್ಕದು ಅನ್ನೋದು ಬಿಟ್ರೆ ಗಾಳಿ ಬೆಳಕೆಲ್ಲ ತುಂಬಾ ಚೆನ್ನಾಗಿದೆ. ನಿಮ್ ಮನೆ ಖರೀದಿ ಮಾಡೋ ಇಂಟೆನ್ಷನ್ ನನ್ಗೇನು ಇಲ್ಲ. ಅಯ್ಯೋ ಹಾಗಲ್ಲ ಮೇಡಮ್, ನೀವು ಮನೆಗೆ ಬರಕ್ ಮುಂಚೆ ನಮ್ಮನೆ ಪರಿಸ್ಥಿತಿ ನಿಮ್ಗೆ ಹೇಳಿದ್ರೆ ನನಗೆ ಸಮಾಧಾನ ಅನ್ಸುತ್ತೆ. ಸರಿ, ಇಷ್ಟು ಕರೀತಿದ್ಯಾ ಅಂದ್ಮೇಲೆ ಬರ್ತೀನಿ. ಅಂತೂ ನಿಮ್ ಎಂಪ್ಲಾಯ್ ಮನೆಗೆ ಬರೋದಕ್ಕೆ ಒಪ್ಕೊಂಡ್ರಲ್ಲ, ತುಂಬಾ ಥ್ಯಾಂಕ್ಸ್ ಮೇಡಮ್. ಡ್ರೈವರ್, ಕ್ಯಾಬ್ನ ಕ್ಯಾನ್ಸಲ್ ಮಾಡು. ಸರಿ ಮೇಡಮ್. ಗಾಡಿ ರೆಡಿ ಆದ್ಮೇಲೆ ಮನೆ ಹತ್ರ ಬಂದ್ಬಿಡು. ಸರಿ ಮೇಡಮ್. ಬನ್ನಿ ಮೇಡಮ್. ಬಂದ್ರ? ನಿಮಗೋಸ್ಕರ ಕಾಯ್ತಾ ಇದ್ದೆ. ಪೂಜೆ ಶುರು ಮಾಡೋಣವಾ? ಎಲ್ಲಿ ಚಿಕ್ಕ ಯಜಮಾನ್ರು ಅವ್ರ ಧರ್ಮಪತ್ನಿ ಬರಲೇ ಇಲ್ಲ? ಅವ್ರು ಇನ್ನೇನು ಬಂದ್ಬಿಡ್ತಾರೆ. ನಾವು ಬೇರೆ ಕಡೆ ಹೋಗಿ ಮಡಿಲು ಭಿಕ್ಷೆ ಕೇಳ್ಕೊಂಡು ಬಂದ್ವಿ. ಅವ್ರು ಇನ್ನೊಂದು ಕಡೆ ಹೋಗಿದ್ದಾರೆ. ಯಜಮಾನ್ರೆ, ಸಮಯ ಆಗ್ತಾ ಇದೆ. ತಂದಿರೋ ಮಡ್ಲಕ್ಕಿಯಿಂದ ಅನ್ನ ಬೇಯಿಸಿ ಮೊಸರು ಕಲಸಿ ದೇವರು ನೈವೇದ್ಯ ಮಾಡಬೇಕು. ಇಲ್ಲ ಅಂದ್ರೆ ಇವತ್ತು ನೈವೇದ್ಯನೂ ಇಲ್ಲ, ಪೂಜೆನೂ ಇಲ್ಲ. ಅಯ್ಯಯ್ಯೋ, ಹೌದಾ? ಅಥರ್ವ, ನಂಗೆ ಯಾಕೋ ಭಯ ಆಗ್ತಿದೆ. ಅಥರ್ವ ಬರ್ತಾರೆ, ನೀನೇನು ಟೆನ್ಷನ್ ಮಾಡ್ಕೋಬೇಡ. ಟೆನ್ಷನ್ ಆಗದೆ ಇರುತ್ತಾ? ನಮ್ಮಲ್ಲಿ ಒಬ್ರಿಗೆ ಯಾರಿಗೋ ಗಂಡ ಅಂತ ಇದೆ ಅಂತ ಆ ದೇವ್ರೆ ಹೇಳಿ ಅದಕ್ಕೆ ಪರಿಹಾರನೂ ಕೊಟ್ಟಾದ್ಮೇಲೆ ಅದನ್ನ ನಾವ್ ಸರಿಯಾಗಿ ಮಾಡಿಲ್ಲ ಅಂತ ಅಂದ್ರೆ ಏನ್ ಅರ್ಥ? ಅಥರ್ವ ನೀನೇನು ಹೆದರ್ಕೋಬೇಡ, ಅವ್ರು ಬರ್ತಾರೆ. ಬಂದಿಲ್ವಲ್ಲ, ಇಷ್ಟೊತ್ತಿಗೆ ಬರ್ಬೇಕಿತ್ತಲ್ವಾ? ಅಥರ್ವ, ಅವ್ರಿಗೆ ಫೋನ್ ಮಾಡಿ ಎಲ್ಲಿದ್ದಾರೆ ಅಂತ ಕೇಳು. ಸರಿ, ಈಗಲೇ ಮಾಡ್ತೀನಿ. ಹಲೋ ಅಣ್ಣ. ವಿರಾಟ್, ಎಲ್ಲಿದ್ದೀರಾ? ಬೇಗ ಬನ್ನಿ. ಹಾ, ನಾವು ಬರೋದು ಇನ್ನು 10 ನಿಮಿಷ ಆಗ್ಬೋದು. ಅಷ್ಟೊತ್ತ? ಯಾಕೆ? ಎಲ್ಲಿದ್ದೀರಾ? ಏನಾಯ್ತು? ಅಣ್ಣ, ನಾವಿನ್ನೂ ಭಿಕ್ಷೆ ತಗೋತಾ ಇದೀವಿ. ತುಂಬಾ ಲೇಟ್ ಆಯ್ತು ಕಣೋ. ನಾವು ದೇವಸ್ಥಾನ ಹತ್ರ ಬಂದು ಕಾಯ್ತಾ ಇದೀವಿ. ನಾವು ಸ್ಟಾರ್ಟ್ ಮಾಡಿದಾಗಲೇ ನೀವು ಸ್ಟಾರ್ಟ್ ಮಾಡಿದ್ರಲ್ವಾ? ಯಾಕೆ ಲೇಟ್ ಆಯ್ತು? ಅದೊಂದು ದೊಡ್ಡ ಕಥೆ, ನಿಂಗೆ ಆಮೇಲೆ ಹೇಳ್ತೀನಿ ಬಿಡು. ಇನ್ನೊಂದು 10 ನಿಮಿಷದೊಳಗಡೆ ನಾವು ಬಂದ್ಬಿಡ್ತೀವಿ. ವಿರಾಟ್, ನಮಗೆ ಜಾಸ್ತಿ ಟೈಮ್ ಇಲ್ಲ, ಇನ್ನು 10 ನಿಮಿಷ ಇರೋದು. ನೋಡು, ನಾವು ತಂದಿರೋ ಮಡ್ಲಕ್ಕಿನ ಆ ದೇವ್ರಿಗೆ ಸಮರ್ಪಿಸಿ ನೈವೇದ್ಯ ಮಾಡ್ಬೇಕಂತೆ. ಪೂಜಾರು ಹಾಗೆ ಹೇಳ್ತಿದ್ದಾರೆ. ಹೌದಾ? ನೀವೀಗ ಎಲ್ಲಿದ್ದೀರಾ? ಇಲ್ಲೇ ಅದು ರಥದ ಬೀದಿ ಇದೆಯಲ್ಲ, ನಾವು ಅಲ್ಲೇ ಇದ್ದೀವಿ. ಸರಿ, ಬೇಗ ಬನ್ನಿ. ಆಯ್ತಣ್ಣ, ಬೇಗ ಬರ್ತೀವಿ, ಹೊರಟ್ವಿ.